ಅವ ಭಾಳ ಶಾಣೆ ಇತ್ತು. ಅವ ಅಂದನಂತ, ಈ ರಾಮಾಯಣದ ಪುರಾಣ ಬರಿಬೇಕು ಅಂದ್ರೆ ನೀವು ಮತ್ತು ನಿಮ್ಮ ಹೆಂಡತಿ ಯಾವಾಗ ವನವಾಸಕ್ಕೆ ಹೋಗ್ತೀರಿ ಅಂತ ಕೇಳಿದವ. ವನವಾಸಕ್ಕೆ ಹೋಗೋದೈತೆಲ್ಲ ಅದ್ರಾಗ ಅಂಥ ಕಷ್ಟ ನಮಗೆ ಬೇಡ ಬೇಡ ಅಂತೇಳಿ ಕೊನೆ ಪಕ್ಷ ರಾಮಾಯಣದ ಥರ ಆದರೂ ಬರಿ ಅಂದಾಗ ಈ ಮಾತಂದ. ಅವಾಗಂತಾನ ಮಹಾಭಾರತದ ಥರ ಆದರೂ ಬರಿ ಅಂದಾಗ ಮಹಾಭಾರತದೊಳಗೆ ಪಂಚ ಪಾಂಡವರಿಗೆ ಎಷ್ಟು ಜನ ಗಂಡರು? 5 ಜನ ಗಂಡರು. ಧರ್ಮರಾಯ, ನಕುಲ, ಅರ್ಜುನ, ಸಹದೇವ, 5 ಜನ ಗಂಡಂದಿರು. ಮತ್ತು ಇನ್ನೊಂದು 4 ಮಂದಿ ಹೆಸರು ಹೇಳ್ರಿ, ನಿಮ್ಮ ಹೆಂಡತಿಗೆ ಇನ್ನೂ ಎಷ್ಟು ಜನ ಗಂಡಂದ್ರದಾರ ಅಂತ. ಆಗ ಎಲ್ಲರೂ ಪುರಾಣ ಆಗಂಗಿಲ್ಲ, ಎಲ್ಲರೂ ಕಾವ್ಯಗಳಾಗೋದಿಲ್ಲ. ಹಾಗಾಗಿ ಚನ್ನಬಸವೇಶ್ವರ ತಾತನವರ ಆ ಅಮೋಘವಾಗಿರುವಂತಹ ಪುರಾಣವನ್ನು ಕೇಳೋದರಿಂದ ನಮ್ಮ ಮನಸ್ಸಿನೊಳಗಿರುವಂಥ ಪಾಪ ಕರ್ಮ ದೋಷಗಳೆಲ್ಲ ದೂರವಾಗುತ್ತಾವೆ. ಹಗಲಿ 12 ತಿಂಗಳ ಕೇಳಬಾರ್ದನ್ನು ಕೇಳಿ ಕಿವಿಗೆ ಸೂತಕ ಅಂಟುಕೊಂಡಿರುತ್ತೆ. ಹಾಗಾಗಿ ಪಾಪ ಕಿವಿಯಿಂದನೂ ಬಂದಿರುತ್ತೆ, ಪಾಪ ನಾಲಿಗೆಯಿಂದನೂ ಆಗಿ ಹೋಗಿರುತ್ತೆ, ಪಾಪ ನೋಡೋದ್ರಿಂದನೂ ಆಗಿ ಹೋಗಿರುತ್ತೆ. ಈ ಕಣ್ಣು ಹಸಿತೈತಿ, ಈ ಮೂಗು ಹಸಿತೈತಿ, ಈ ನಾಲಿಗೆನೂ ಹಸಿತೈತಿ, ಈ ಕಿವಿನೂ ಹಸಿತೈತಿ. ಹ್ಯಾಗೆ ಹಸಿಬೇಕು ಅಂದ್ರೆ ಒಳ್ಳೆಯದನ್ನು ನೋಡಬೇಕು, ಚನ್ನಬಸವ ತಾತನವರ ದರ್ಶನ ಮಾಡಬೇಕು ಅಂತೇಳಿ ಕಣ್ಣು ಹಸಿಬೇಕಂತ. ಆ ನಂತರದೊಳಗೆ ಅಲ್ಲಿ ನಡೆಯುವಂಥ ಪುರಾಣದೊಳಗೆ ಹೋಗಿ ಪ್ರಸಾದ ತೆಗೆದುಕೊಂಡು ಆ ಗಮವನ್ನು ನೋಡಬೇಕು, ತೆಗೆದುಕೊಳ್ಳಬೇಕು ಅಂತೇಳಿ ಮೂಗು ಹಸಿಬೇಕಂತ. ಸದಾವಕಾಲ ಚನ್ನಬಸವ ತಾತನವರ ನಾಮಸ್ಮರಣೆ ಮಾಡಬೇಕು ಅಂತೇಳಿ ನಾಲಿಗೆ ಹಸಿಬೇಕಂತ. ಸದಾವಕಾಲ ಈ 10-11 ದಿನಗಳ ಪರ್ಯಂತರವಾಗಿ ಚನ್ನಬಸವ ತಾತನವರ ಪುರಾಣ ಆ ಪವಾಡ ಲೀಲೆಗಳನ್ನು ಕೇಳಬೇಕು ಅಂತೇಳಿ ಕಿವಿ ಹಸಿಬೇಕಂತ. ಹಸದಾಗ ಮಾತ್ರ ಈ ದೇಹಕ್ಕೆ ಬೆಲೆ ಬರುತ್ತಂತ. ಹಾಗಾಗಿ ಇವುಗಳೆಲ್ಲ ಹಸ್ಕೊಂಡು ಅಂದ್ರೆ ಮೋಕ್ಷಕ್ಕೆ ದಾರಿ ಆಗತ್ತ, ಪುಣ್ಯಕ್ಕೆ ದಾರಿ ಆಗತ್ತ ತಾಯಿ. ಹಾಗಾಗಿ ಈ ಮಹಾಪುರಾಣವನ್ನು ಬರೆದಿರುವಂಥವ್ರು ಯಾರು ಅಂತ ಇವತ್ತು ಒಂದೇ ದಿನ ಅಲ್ಲ, ಕವಿ ಪರಿಚಯವನ್ನು ಮಾಡಿಕೊಂಡು ಬಿಡೋಣ. ಈ ಮಹಾಪುರಾಣವನ್ನು ಬರೆದಿರುವಂಥವ್ರು ಯಾರು ಅಂದ್ರೆ ಬಳ್ಳಾರಿಯ ವೈ ನಾಗೇಶ ಶಾಸ್ತ್ರಿಗಳು ಅಂತ. ಅವರು ಬಳ್ಳಾರಿಯವರು ಮೂಲತಃ. ಅವರು ಅಲ್ಲಿ ದೊಡ್ಡ ಪ್ರಸಿದ್ಧ ಕವಿಗಳು. ಆ ಕವಿಗಳು ಬರೆದಿರುವಂತಹ ಪುರಾಣ ಯಾವುವು ಅಂದ್ರೆ ಚಳಗುರಿಕೆ ಎರಿತಾತ ಅಂತ ಬರ್ತಾರೆ. ಆ ಭಾಗದೊಳಗೆ ಅಂಥ ಮಹತ್ವರಾಗಿರುವಂಥ ಚಳಗುರಿಕೆಯ ಎರಿತಾತನವರು ಪುರಾಣ ಬರೆದಾರ. ಆ ನಂತರದೊಳಗೆ ಆ ಭಾಗದೊಳಗೆ ಬಹಳ ಪ್ರಸಿದ್ಧಿಯಾಗಿರುವಂತಹ ಉಟುಕನೂರು ತಾತನವರು ಪುರಾಣವನ್ನು ಬರೆದಾರ. ಆ ನಂತರದೊಳಗೆ ಅವರು ಈ ಭಾಗದೊಳಗೆ ಚನ್ನಬಸವ ತಾತನವರ ಪುರಾಣವನ್ನು ಬರೆಯುವಂಥ ಸಂದರ್ಭದೊಳಗೆ ಏನಾಯ್ತು ಅಂದ್ರೆ ಅವರಿಗೆ ವಯಸ್ಸಾಗಿ ಬಿಟ್ಟಿತ್ತು, ಅನಾರೋಗ್ಯದಿಂದ ಬಳಲ್ತಾ ಇತ್ತು. ಅನಾರೋಗ್ಯದಿಂದ ಎಷ್ಟು ಅನಾರೋಗ್ಯ ಅಂದ್ರೆ ಅವರಿಗೆ ಎದ್ದು ಅಡ್ಡಾಡಕ್ಕೆ ಇರದೇ ಅಂತಹ ಶಕ್ತಿನೂ ಇದ್ದಿದ್ದಿಲ್ಲ ದೇಹದೊಳಗೆ. ಅಂಥ ಸಮಯದೊಳಗೆ ಇಲ್ಲ ಶಟಸ್ಥಲ ಬ್ರಹ್ಮಿ ಚನ್ನಬಸವ ಸ್ವಾಮಿ ತಾತನವರ ಪುರಾಣವನ್ನು ನೀವು ಬರೀಬೇಕು ಅಂದಾಗ ತಣ್ಣಿವಿನೊಳಗೆ ಶಕ್ತಿ ಇದ್ದಿದ್ದಿಲ್ಲ. ಆ ನಂತರದೊಳಗೆ ಮನಸ್ಸಿನೊಳಗೆ ಉತ್ಸಾಹ ಅನ್ನುವಂಥದ್ದು ಇದ್ದಿದ್ದಿಲ್ಲ. ಯಾಕೆ? ದೇಹ ಚೆನ್ನಾಗಿತ್ತು ಅಂದ್ರೆ ಮನಸ್ಸು ಚೆನ್ನಾಗಿರುತ್ತೆ ತಾಯಿ. ಮನುಷ್ಯ ಆರೋಗ್ಯವಂತನಾಗಿದ್ದ ಅಂದ್ರೆ ಮನಸ್ಸು ಸ್ವಚ್ಛ ಇರುತ್ತೆ. ಅದ ದೇಹದೊಳಗೆ ಒಂದಿಟ್ಟು ಹೆಚ್ಚು ಕಮ್ಮಿ ರೋಗ ರುಜಿನಗಳು ಬಂದವು ಅಂದ್ರೆ ಮನಸ್ಸು ಸ್ವಚ್ಛ ಇರಂಗಿಲ್ಲ. ಹಾಗಾಗಿ ಆ ಬಳ್ಳಾರಿಯ ವೈ ನಾಗೇಶ ಶಾಸ್ತ್ರಿಗಳಿಗೆ ಹೋಗಿ ವಿನಂತಿಯನ್ನು ಮಾಡಿಕೊಂಡಾಗ ಅವಾಗ ಅವರಂತಾರಂತ, ನನ್ನೊಳಗೆ ಶಕ್ತಿ ಅನ್ನೋದೇ ಇಲ್ಲ, ತನುವಿನೊಳಗೂ ಶಕ್ತಿ ಇಲ್ಲ, ಮನದೊಳಗೂ ಆಸಕ್ತಿ ಇಲ್ಲ ಅಂಥೇಳಿ ಹೀಗೆಲ್ಲ ಅಂದಾಗ ಆ ನಂತರದೊಳಗೆ ಯಾರ ಪುರಾಣ ಅಂತ ಕೇಳ್ತಾರೋ. ಯಾರ ಪುರಾಣ ಅಂತ ಕೇಳಿದಾಗ ಶಟಸ್ಥಲ ಬ್ರಹ್ಮಿ ಚನ್ನಬಸವ ಸ್ವಾಮಿಗಳ ತಾತನವರ ಪುರಾಣವನ್ನು, ಶಿವಾಚಾರ್ಯ ಮಹಾಸ್ವಾಮಿಗಳ ಪುರಾಣವನ್ನು ನೀವು ಬರಿಬೇಕು ಅಂದಾಗ ಇದು ನಂದು ಒಂದು ಸೌಭಾಗ್ಯ. ಕೊನೆಯದಾಗಿ ಆ ತಾತನವರ ಪುರಾಣವನ್ನು ಬರೀತಾ
ಮುಕ್ತಿ ಪಡ್ಕೊಂಡ್ರಾತು ಅಂತೇಳಿ ಅನಾರೋಗ್ಯದಿಂದ ಬಳಲುತ್ತಾ ಇರುವಂತಹ ಬಳ್ಳಾರಿಯ ವೈ ನಾಗೇಶ್ ಶಾಸ್ತ್ರಿಗಳು ತಾತನವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅವರ ರೋಗ ಎಲ್ಲ ವಾಸಿಯಾಗಿ ಹೋಗಿಬಿಟ್ಟಿತ್ತಂತು. ಹಾಸಿಗೆಯನ್ನೇನು ಹಿಡಿದಿದ್ರಲ್ಲ, ಅವರ ರೋಗ ಎಲ್ಲ ವಾಸಿಯಾಗಿ ಹೋಗಿಬಿಟ್ಟಿತ್ತು. ಅವರು ನಿರೋಗಿಗಳಾಗಿ ಏನು ಮಾಡಿದರು ಅಂದ್ರೆ, ಎದ್ದಾಗ ಚನ್ನಬಸವೇಶ್ವರ ತಾತ, ಕುಂತಾಗ ಚನ್ನಬಸವೇಶ್ವರ ತಾತ, ಸದಾವಕಾಲ ಚನ್ನಬಸವೇಶ್ವರ ತಾತನವರ ನಾಮಸ್ಮರಣೆ ಮಾಡ್ತಾ 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 ಈ ಮಹಾಪುರಾಣವನ್ನು ಬರೆದರು ತಾಯಿ. ಕವಿಗಳೊಳಗೆ 3 ಪ್ರಕಾರದ ಕವಿಗಳು, ಒಂದು ನರಕವಿ, ಒಂದು ಹರಕವಿ, ಇನ್ನೊಂದು ವರಕವಿ ಅಂತೆ. ಈ ನರಕವಿಗಳು ಬರೆದಿರುವಂತಹ ಚರಿತ್ರೆ ಓದಿದೀವಿ ಅಂದ್ರೆ ಹೋಗಿ ಸ್ನಾನ ಮಾಡಬೇಕು. ನರಕವಿಗಳು ಬರೆಯುವಂಥದ್ದು ಹಿಂಗೆ, ಒಬ್ಬ ಹೆಣ್ಮಗಳನ್ನು ಮದುವೆಯಾಗಿತ್ತು, ಅದೇನು ದೊಡ್ಡ ವಿಷಯ. ಅದನ್ನು 1,000 ಪುಟ ಬರೆದಿದ್ದಂಥವ, 1,000 ಪುಟ ಬರೆದಿದ್ದವ, ಯಾರಿಗೆ ಉಪಯೋಗ ಐತೆ ಅಂತೆ. ಮತ್ತು ಇವರಿಗೆ ನರಕವಿಗಳು ಅಂತಾರೆ. ಅಲ್ಲದೇ ಇರುವಂಥ ವಿಷಯಗಳನ್ನು ಏನು ಪ್ರತಿಪಾದನೆಯನ್ನು ಮಾಡಿ ಬರೀತಾರಲ್ಲ, ಇವರಿಗೆ ನರಕವಿಗಳು ಅಂತ ಕರೀತಾರೆ. ಇನ್ನು ವರಕವಿಗಳು ಅಂದ್ರೆ ಯಾರು? ಈ ಮಹಾಕಾವ್ಯಗಳನ್ನು ಬರೆಯುವಂಥವ್ರು, ಕತೆ ಕಾದಂಬರಿಗಳನ್ನು, ಅದು ಒಳ್ಳೆಯ ಕತೆ ಕಾದಂಬರಿಗಳನ್ನು ಬರೆಯುವಂಥವು, ಅವರಿಗೆ ವರಕವಿಗಳು ಅಂತ ಕರೀತಾರೆ. ಇನ್ನು ಹರಕವಿಗಳು ಹರಕವಿಗಳು ಅಂದ್ರೆ, ಹರ ಅಂದ್ರೆ ಶಿವ, ಶಿವನನ್ನು ಮೆಚ್ಚಿಸುವಂತಹ ಈ ಪುರಾಣ ಪುಣ್ಯ ಕಥೆಗಳನ್ನು ಬರೆಯುವಂಥವರ ಇವರಿಗೆ ಹರಕವಿಗಳು ಅಂತ ಕರೀತಾರೆ. ಆ ಹರಕವಿಗಳ ಸಾಲಿನೊಳಗೆ ಬಳ್ಳಾರಿಯ ಪಂಡಿತೋತ್ತಮರಾಗಿರುವಂತಹ ವೈ ನಾಗೇಶ್ವರ ಶಾಸ್ತ್ರಿಗಳು ಸೇರ್ತಾರೆ. ಗದುಗಿನ ತೋಂಟದಾರ್ಯ ಮಠಕ್ಕೆ ಆಗಾಗ ಬರ್ತಾ ಇದ್ರು. ಅಲ್ಲಿರುವಂತಹ ಜಗದ್ಗುರುಗಳನ್ನು ಭೇಟಿಯಾಗಲಿಕ್ಕೆ ಬಂದಾಗ ಇಲ್ಲಿ ಅವರು ಹೋಗಿ ವಿನಂತಿ ಮಾಡಿಕೊಂಡ್ರಂತ, ಈ ಭಾಗದೊಳಗೆ ದೇಹದ ರೋಗನೂ ಕಳೆದಾಣ ತಾತ, ಆ ನಂತರದೊಳಗೆ ಭವರೋಗವನ್ನು ಕಳೆದಾಣ. ಅಂತಹ ತಾತನವರ ಪುರಾಣವನ್ನು, ಚನ್ನಬಸವ ಸ್ವಾಮಿ ತಾತನವರ ಪುರಾಣವನ್ನು, ಶಿವಾಚಾರ್ಯರ ಪುರಾಣವನ್ನು, ಮಹಾಸ್ವಾಮಿಗಳ ಪುರಾಣವನ್ನು ನೀವ ಬರಿಬೇಕು, ಯಾಕಂದ್ರೆ ತಾವು ದೊಡ್ಡ ಪಂಡಿತೋತ್ತಮರು ಅಂಥೇಳಿ ವಿನಂತಿ ಮಾಡಿಕೊಂಡಾಗ ಆಯಿತು ಅಂಥೇಳಿ ಅವರು ದೇಹ ಜಡ ಆಗಿದ್ದರೂ ಕೂಡ ಸದಾವಕಾಲ ತಾತನವರ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಈ ಮಹಾಪುರಾಣವನ್ನು ಬರೆದರು. ಆ ನಂತರದೊಳಗೆ ಮುಂದವರು ಏನು ಮಾಡ್ತಾರೆ, ಎಲ್ಲ ಪುರಾಣಗಳು ಕೈಲಾಸದಿಂದನೂ ಪ್ರಾರಂಭ ಆಗುತ್ತವೆ. ಕೈಲಾಸದ ವರ್ಣನೆಯನ್ನು ಮಾಡ್ತಾರೆ ಮೊದಲಿಗೆ. ಕೈಲಾಸ ಅಂದ್ರೆ ಏನತ್ತಾಯಿ, ರಜತಾದ್ರಿ ಬೆಟ್ಟ ಅಂತ ಕರೀತಾರೆ. ಅಂತಹ ರಜತಾದ್ರಿ ಅಂದ್ರೆ ಬೆಳ್ಳಿಯ ಬೆಟ್ಟ. ಆ ಬೆಳ್ಳಿಯ ಬೆಟ್ಟದ ಮೇಲೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯನಾಗಿರುವಂಥ ಶಿವ ಪರಮಾತ್ಮ ಧ್ಯಾನಾಸಕ್ತನಾಗಿ ಕುಂತಿದ್ದ. ಧ್ಯಾನಾಸಕ್ತನಾಗಿ ಕುಂತಿರುವಂಥ ಸಂದರ್ಭದೊಳಗೆ ಮುಂದೆ ಯಕ್ಷ ಗಂಧರ್ವ ಕಿನ್ನ ಕೆಂಪುರುಷರು, ಮುಕ್ಕೋಟಿ ದೇವಾನುದೇವತೆಗಳು, ಪ್ರಮತಗಣ, ಆದಿಗಣ, ಭೂತಗಣ, ವೀರಭದ್ರ, ವಿನಾಯಕ, ನಂದಿ, ಭೃಂಗಿ ಇವರೆಲ್ಲ ಕೈಲಾಸದೊಳಗೆ ಕುಂತಿದ್ರು. ಶಿವ ಧ್ಯಾನಾಸಕ್ತನಾಗಿ ಕುಂತಿದ್ದು. ಮುಂದೆ ಶಿವನನ್ನು ಕುರಿತು ಗಂಧರ್ವರು ಗಾಯನ ಹಾಡಕತ್ತಿದ್ರು, ಶಿವನಾಮ ಸ್ಮರಣೆಯನ್ನು ಮಾಡಾಕತ್ತಿದ್ರು. ಧ್ಯಾನದೊಳಗೆ ಕುಂತಿರುವಂತಹ ಶಿವ ಎಲ್ಲರೂ ಹೀಗೆ ವಿಚಾರ ಮಾಡುತ್ತಾ ಇದ್ರಲ್ಲ, ಯಾವಾಗ ಶಿವ ಕಣ್ಣು ತೆಗೆದು ನಮಗೆ ದರ್ಶನ ಭಾಗ್ಯವನ್ನು ಕೊಡ್ತಾನೋ, ನಮಗೆ ಆಶೀರ್ವಾದವನ್ನು ಮಾಡ್ತಾನೋ ಅಂಥೇಳಿ ಹೀಗೆ ವಿಚಾರ ಮಾಡುತ್ತಾ ಕುಂತಿರುವಂತಹ ಸಮಯದೊಳಗೆ ಇತ್ತ ಶಿವನ ಸತಿಯಾಗಿರುವಂತಹ ಪಾರ್ವತಾದೇವಿ ಬರ್ತಾಳೆ. ಆರತಿಯನ್ನು ಮಾಡಿ ಅವನ ವಾಮದೊಡೆಯನ್ನೇರಿ ಕುಳಿತುಕೊಳ್ತಾಳೆ. ವಾಮದೊಡೆಯನ್ನೇರಿ ಕುಳಿತುಕೊಂಡಿರುವಂತಹ ಸಮಯದೊಳಗೆ ಇತ್ತ ಧ್ಯಾನಾಸಕ್ತನಾಗಿರುವಂತಹ ಶಿವ ಪರಮಾತ್ಮ ನಿಧಾನವಾಗಿ ಕಣ್ಣು ತೆಗೀತಾನೆ. ಅವಾಗ ಗಂಧರ್ವರಿಗೆ ಬಹಳ ಸಂತೋಷ ಆಗುತ್ತ. ಮುಕ್ಕೋಟಿ ದೇವಾನುದೇವತೆಗಳಿಗೆ, ವೀರಭದ್ರ, ವಿನಾಯಕ, ನಂದಿ, ಭೃಂಗಿ ಇವರಿಗೆಲ್ಲರಿಗೂ ಸಂತೋಷವಾಗಿ ಹೂವಿನ ಮಳೆಯನ್ನು ಸುರಿಸ್ತಾರೆ. ಶಿವ ಪಾರ್ವತಿಯರ ಮೇಲೆ
ಹೂವಿನ ಮಳೆಯನ್ನು ಸುರಿಸಿರುವಂಥ ಸಮಯದೊಳಗ ಮುಂದೆ ಏನು ಮಾಡುತ್ತಾನ ಭೃಂಗಿ, ಏನು ಮಾಡಿದ 3 ಕಾಲಿನ ಭೃಂಗಿ ಶಿವನನ್ನು ಸಂತೋಷಪಡಿಸಬೇಕು ಅಂತೇಳಿ ದಿಗ್ಗಣೆ ಎದ್ದು ನೃತ್ಯ ಮಾಡಕತ್ತ. ಅದ ಸಂದರ್ಭದೊಳಗೆ ಸ್ವತಃ ವಿದ್ಯೆಗೆ ಅಧಿಪತಿನಿ ಆಗಿರುವಂತಹ ಸರಸ್ವತಾದೇವಿ ವೀಣೆ ನುಡಿಸಕತ್ಲಂತ. ಮತ್ತ ಶಿವನ ಪ್ರೀತಿಯ ಮಗನಾಗಿರುವಂತಹ ನಂದೀಶ್ವರ, ಋಷಭ, ಬಸವ ಅಂತೇನು ಕರೀತಾರಲ್ಲ, ಆ ನಂದೀಶ್ವರ ಏನು ಮಾಡಕತ್ತ ಅಂದ್ರೆ ಢಮಢಮನೆ ಮದ್ದಳೆ ಬಾರಿಸಕತ್ನಂತ. ಇಷ್ಟು ಆನಂದದಿಂದ ಕೈಲಾಸ ಸಪ್ತಮಾತೃಕೆಯರು ನೃತ್ಯ, ಆ ನಂತರದೊಳಗೆ ಭೃಂಗಿ ನೃತ್ಯ, ಹೀಗೆಲ್ಲ ಆನಂದದೊಳಗೆ ಆ ಕೈಲಾಸದೊಳಗೆ ಎಲ್ಲರೂ ಆನಂದ ಪಡುವಂಥ ಸಮಯದೊಳಗೆ ಆ ಕೈಲಾಸಕ್ಕೆ ತ್ರಿಲೋಕ ಸಂಚಾರಿಗಳಾಗಿರುವಂತಹ ನಾರದ ಮಹಾಮುನಿಗಳು ಕೈಲಾಸಕ್ಕೆ ಬರ್ತಾರೆ. ಕೈಲಾಸಕ್ಕೆ ಬಂದು ಬಹಳ ಲೀಲಾ ವಿನೋದದೊಳಗೆ ಆನಂದದೊಳಗೆ ಇರುವಂತಹ ಶಿವನಿಗೆ ಪ್ರಶ್ನೆ ಮಾಡ್ತಾರೆ. ಹೇ ಶಿವನೇ, ಹೇ ಪರಮಾತ್ಮನೇ, ಭೂಲೋಕದೊಳಗೆ ಧರ್ಮ ಅನ್ನುವಂಥದ್ದು ನಶಿಸಿ ಹೊಂಟೈತಿ. ಗುರುವನ್ನ ನರ ಅಂತ ತಿಳ್ಕೊಂಡಾರ. ಆ ನಂತರದೊಳಗೆ ಪರಮ ಪವಿತ್ರವಾಗಿರುವಂಥ ಲಿಂಗವನ್ನ ಶಿಲೆ, ಕಲ್ಲು ಅಂತ ಭಾವಿಸಾಕತ್ತಾರ. ಶ್ರೇಷ್ಠವಾಗಿರುವಂಥ ಪ್ರಸಾದವನ್ನು ಕೂಳು ಅಂತ ತಿಳ್ಕೊಂಡಾರ. ಹೀಗಾಗಿ ಭೂಲೋಕಕ್ಕೆ ಹೋಗಿ ಧರ್ಮದ ರಕ್ಷಣೆಯನ್ನು ಮಾಡಬಾರದೆ, ಧರ್ಮದ ರಕ್ಷಣೆಯನ್ನು ಮಾಡಬಾರದೆ ಅಂದಾಗ ಇತ್ತಾಗ ಶಿವ ಅಂದನಂತ, ಇಲ್ಲ ಇಷ್ಟು ಮುಕ್ಕೋಟಿ ದೇವಾನು ದೇವತೆಗಳದೇರಿ, ಯಕ್ಷ ಗಂಧರ್ವ ಕಿನ್ನ ಕೆಂಪುರುಷರಿದ್ದೀರಿ, ನನ್ನಷ್ಟ ಶಕ್ತಿ ನಿಮ್ಮೊಳಗೈತಿ. ಯಾಕಂದ್ರೆ ನೀವು ನನ್ನ ಸನ್ನಿಧಾನದೊಳಗೆ ಇದ್ದಿದ್ದಕ್ಕಾಗಿ ನನ್ನಷ್ಟ ಸಮರ್ಥರ ನೀವದೇರಿ. ಯಾರಾದರೂ ಹೋಗಿ ಆ ಧರ್ಮದ ರಕ್ಷಣೆ ಮಾಡಬಾರದೆ ಅಂದಾಗ ಎಲ್ಲ ದೇವಾನು ದೇವತೆಗಳು ನಾನು ವಲ್ಯ ನೀನು ವಲ್ಯ ಅಂದ್ರೆ, ನಾನು ವಲ್ಯ ನೀನು ವಲ್ಯ ಅಂದ್ರು. ಶಿವ ಕೇಳಿದ, ಯಾಕೆ ನಾನು ವಲ್ಯ ನೀನು ವಲ್ಯ ಅನ್ನಕತ್ತೀರಿ? ಅವಾಗ ದೇವತೆಗಳಂದ್ರಂತ, ನಮ್ಮನ್ನು ನರಕಕ್ಕೆ ಕಳಿಸ್ ಪರವಾಗಿಲ್ಲ, ಆದ್ರೆ ಆ ಭೂಲೋಕಕ್ಕೆ ಕಳ್ಸಕ್ಕೆ ಹೋಗಬೇಡ. ನರಕಕ್ಕಿಂತಲೂ ಭಾಳ ಕೆಟ್ಟದ್ದು. ಅಲ್ಲಿರೋ ಜನ ಹ್ಯಾಗದಾರ ನಿನಗೆ ಗೊತ್ತೈತೇನೋ ಪರಮಾತ್ಮ ಅಂತ. ಒಂದು ಸಾರಿ ನೀನ ಹೋಗಿ ಬಾ, ಅವರು ಬದುಕು ಸಲುವಾಗಿ, ಅವರು ಜೀವನ ಮಾಡೋ ಸಲುವಾಗಿ ನೀನೇನು ಮಾಡಿ ಪಂಚ ಮಹಾಭೂತಗಳನ್ನು ಸೃಷ್ಟಿ ಮಾಡಿ. ಪಂಚ ಮಹಾಭೂತಗಳು ಅಂದ್ರೆ ಸಾಮಾನ್ಯವಾಗಿರುವಂಥದ್ದಲ್ಲ. ಗಾಳಿ, ನೀರು, ಬೆಳಕು ಇಷ್ಟೆಲ್ಲ ಕೊಡ್ತೀನಿ. ಮೊನ್ನೆ ಸಂಶೋಧನೆಯನ್ನು ಮಾಡ್ಯಾರ. ಏನು ಸಂಶೋಧನೆ ಅಂದ್ರೆ ಅಮೇರಿಕ ವಿಶ್ವವಿದ್ಯಾಲಯದೊಳಗೆ ಒಂದು ತಂಬಿಗೆ ನೀರನ್ನು ನಾವ ಸೃಷ್ಟಿ ಮಾಡಬೇಕಾಗಿತ್ತು ಅಂದ್ರೆ, ಕೃತಕವಾಗಿ ನೀರು ಸೃಷ್ಟಿ ಮಾಡಬೇಕಾಗಿತ್ತು ಅಂದ್ರೆ 15 ಲಕ್ಷ ರೂಪಾಯಿ ಖರ್ಚಾಗತ್ತವಂತ. ಒಂದು ತಿಂಗಳಾಗತ್ತ 15 ಲಕ್ಷ ಮತ್ತು ಒಂದು ತಿಂಗಳ ಬರೀ ಒಂದು ತಂಬಿಗೆ ನೀರನ್ನು ಸೃಷ್ಟಿ ಮಾಡಬೇಕಾಗಿತ್ತು ಅಂದ್ರೆ ಕೃತಕವಾಗಿರುವಂಥ. ಇನ್ನು ನಮಗೆ ಯಥೇಚ್ಛವಾಗಿ ನೀರು ಕೊಟ್ಟಾಣ, ಯಥೇಚ್ಛವಾಗಿ ಗಾಳಿ ಕೊಟ್ಟಾಣ, ಯಥೇಚ್ಛವಾಗಿ ಬೆಳಕನ್ನು ಕೊಟ್ಟಾಣ. ಇಷ್ಟೆಲ್ಲ ಕೊಟ್ಟಿಯಲ್ಲ. ಏಯ್ ತಂಗಿ, ಇನ್ನೊಂದು 5 ನಿಮಿಷ ಅಷ್ಟೆ. ಇಷ್ಟೆಲ್ಲ ಕೊಟ್ಟಿಯಲ್ಲ, ಒಂದು ಸಾರಿ ನೀನೇನು ಕೊಟ್ಟಿಯಲ್ಲ ಕೇಳಿಕೊಂಡವ ಹೇಗೆ ಮಾಡ್ತಾರೆ ನೋಡೋಣ ಅಂದಾಗ ಆಯಿತು ಅಂತೇಳಿ ಇಷ್ಟೆಲ್ಲ ಜನ ಹೇಳಕತ್ತಾರ ಅಂತೇಳಿ ಬಂದ ಪರಮಾತ್ಮ. ಆ ವೇಷ ಈ ವೇಷ, ಆ ರೂಪ ಈ ರೂಪದಾಗ ಬರಲಿಲ್ಲ. ಅವನ ನಿಜ ರೂಪ ಏನಿತ್ತಲ್ಲ, ಕೈಯಾಗ ಶೂಲ, ಆಮ್ಯಾಗ ಡಮರುಗ, ಚರ್ಮಾಂಬರಧಾರಿಯಾಗಿ ಮತ್ತು ನಾಗಾಭರಣನಾಗಿ ಭೂಮಿಗೆ ಬಂದು ಭೂಲೋಕದ ಜನ ಎಲ್ಲ ಕೂಡಿದ್ರಂತ. ಓಹೋ ಪರಮಾತ್ಮ, ಬಹಳ ದಿನಕ್ಕೆ ಬಂದಿಯಲ್ಲ, ಏನು ವಿಶೇಷ ಅಂತ ಅವನ್ನ ಕೇಳಿದ್ರಿ ಇವು. ಅವಾಗ ಏನು ಅಂದಾಗ, ಏನಿಲ್ಲ, ನಿಮ್ಮ ಸಲುವಾಗಿ ಮಳೆ ಕೊಟ್ಟಿನಿ, ಬೆಳೆ ಕೊಟ್ಟಿನಿ, ಎಲ್ಲ ಕೊಟ್ಟಿನಲ್ಲ, ಆದ್ರೆ ಈ ವರ್ಷ ಏನು ಬೆಳಿತೀರಲ್ಲ ಆ ಬೆಳೆಯನ್ನು ನನಗೆ ಒಪ್ಪಿಸ್ಬೇಕು ಅಂತ. ಆಗ ಇವ್ರಂದ್ರು, ಇದೇ ಒಳ್ಳೆ ಪಜಿತಿ ಬಂತಲ್ಲಪ್ಪ ಅಂದ್ರಿ ಇವ್ರು. ಇಷ್ಟು ದಿನ ಕೇಳಾರ್ದ ಸುಮ್ಮನೆ ಇದ್ದ, ಈ ಸಾರಿ ಏನಾಗೈತೆ ಏನು? ಅವಾಗ ಮೊದಲ ಭೂಲೋಕದ ಜನ ಅಂದ್ರಂತ, ನಿನಗೆ ಮ್ಯಾಗಿಂದ ಬೇಕಾ ಕೆಳಗಿಂದ ಬೇಕಾ ಅಂತ ಕೇಳಿದ್ರಂತ. ಅದು ಯಾರಿದ್ರಿಗೆ? ಶಿವನಿದ್ರಿಗೆ.
ಮ್ಯಾಗಿಂದ ಬೇಕಾ ಕೆಳಗಿಂದ ಬೇಕು ಅಂದಾಗ ಶಿವನ ತಲೆಯೊಳಗೂ ಒಂದಿತ್ತು, ಮ್ಯಾಗಿಂದ ಶ್ರೇಷ್ಠ ಕೆಳಗಿಂದ ಕನಿಷ್ಠ ಅಂತೇಳಿ. ಈಗ ನಮ್ಮ ತಲೆಯೊಳಗೆ ಅದ ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಅಂತೇಳಿ. ಆ ನಂತರದೊಳಗೆ ಎಡಗಾಲ ಕನಿಷ್ಠ ಬಲಗಾಲ ಶ್ರೇಷ್ಠ ಅಂತೇಳಿ. ಮದುವೆಯಾಗಿ ಹೊಸದಾಗಿ ಸೊಸಿ ಬಂದ್ಲು ಅಂದ್ರೆ ಬಲಗಾಲಿಡು 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 ಅಂತಿರ್ತಾರೆ. ಆಮ್ಯಾಗ ಎಡಗಾಲು ಇಲ್ಲ ನನಗೆ ಇಲ್ಲಿ ಬೆಲೆನ ಇಲ್ಲ ಅಂತೇಳಿ ಅಲ್ಲೇ ಶಿವಸಾಂಬಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಚನ್ನಬಸವೇಶ್ವರ ಮಹಾರಾಜ ಕೀ ಜೈ. ಶಿವಸಾಂಬಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಅವಾಗ ಆ ಎಡಗಾಲ ಹೋಗಲಿಲ್ಲ ಬರಲಿಲ್ಲ ಅಂದ್ರೆ